ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಶನಿವಾರದ ಸಂಜೆ ವ್ಲಾಗ್ ಆಗಿರುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಇದು ನಾವು ಹೋಗೋ ಅಷ್ಟರಲ್ಲಿ ಕ್ಲೋಸ್ ಆಗೋಗಿತ್ತು, ಹಾಗೆಯೇ ಹೊರಗಡೆಯಿಂದ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅಂತ. ಇವತ್ತು ನಾನು ಅದ್ರೊಳಗಡೆ ಹೇಗಿರುತ್ತೆ, ಬೋಟಿಂಗಿಗೆ ಎಷ್ಟು ಟಿಕೆಟ್ ಏನು ಅಂತ ಡೀಟೇಲಾಗಿ ಹೇಳ್ತೀನಿ. ನಾನು ಒಬ್ಬರಿಗೆ ಬಂದು ಇಲ್ಲಿ 50 ರೂಪಾಯಿ ಟಿಕೆಟ್ ಇರುತ್ತೆ, ಎಂಟ್ರೆನ್ಸ್ ಫೀಸ್ ಬಂದು 20 ರೂಪಾಯಿ ಇರುತ್ತೆ. ನಾವು ಆರ್ಮಿಲಿ ಕೆಲಸ ಮಾಡೋದ್ರಿಂದ ನಮಗೆ ಎಂಟ್ರೆನ್ಸ್ ಫೀಸು ಫ್ರೀ ಇತ್ತು. ಇದೆಲ್ಲ ನೋಡಿ ಬಾತುಕೋಳಿಗಳು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆವಾಗ ಯಾವ ರೀತಿ ಇತ್ತೋ ಇವಾಗಲೂ ಕೂಡ ಅದೇ ರೀತಿ ಇದೆ, ಏನು ಚೇಂಜಸ್ ಅನ್ನೋದೇ ಇಲ್ಲ. ನೋಡಿ ಇವೆಲ್ಲ ಬಾತುಕೋಳಿಗಳು. ನಾವಿಲ್ಲಿದ್ದಾಗ ನೀರೊಳಗೆ ಬೋಟಿಂಗಲ್ಲಿ ಹೋಗಬೇಕು, ಬೋಟಿಂಗ್ ನಾವು ಎಂಜಾಯ್ ಮಾಡಬೇಕು ಅಂತ ನಮಗೇನೂ ಅನಿಸ್ತಾನೆ ಇರಲಿಲ್ಲ. ಈಗ ಅನಿಸುತ್ತೆ, ಅಯ್ಯೋ ನಾವು ಅವಾಗೆಲ್ಲ ಎಷ್ಟೊಂದು ನಾವು ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅನಿಸುತ್ತೆ. ಇವಾಗೆಲ್ಲ ನೋಡ್ತಾರೆ, ಇವಾಗ ಟೈಮೂ ಇಲ್ಲ, ನಾವು ಮತ್ತೆ ಇಲ್ಲಿ ಇರೋಕ್ಕೂ ಆಗೋದಿಲ್ಲ ಅಲ್ವಾ. ಆ ಫೀಲ್ ನನಗೆ ಇವಾಗ ತುಂಬಾ ಕಾಡ್ತಾಯಿದೆ. ನನಗೆ ವಾಯ್ಸ್ ಕೊಡಬೇಕಾದ್ರೆ ಅದನ್ನೇ ಅಂದ್ಕೊಂಡೆ, ನಾನು ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡಲ್ಲ ನಾನು ಆವಾಗ. ಯಾಕಂದರೆ ಒಂದು 10 ನಿಮಿಷ ಅಷ್ಟೇ ನಾವಿರೋ ಕ್ವಾರ್ಟರ್ಸ್ಗೂ ಇದಕ್ಕೂ ಹೆಂಗೆ ಬಂದ್ರೂ 10ರಿಂದ 15 ನಿಮಿಷ ಆಗುತ್ತೆ. ನಾನು ಆ ಕಡೆಯಿಂದ ಬಂದರೂ 15 ನಿಮಿಷ ಆಗುತ್ತೆ, ಈ ಕಡೆಯಿಂದ ಬಂದರೂ 15 ನಿಮಿಷ ಆಗುತ್ತೆ. ತುಂಬ ಹತ್ರ ಇದ್ದು ನಾವು ಇವನ್ನೆಲ್ಲ ಎಂಜಾಯ್ ಮಾಡಲಿಲ್ವಲ್ಲ ಅಂತ ಫೀಲೇ ಆಗುತ್ತೆ. ಸರಿ ಮಕ್ಕಳೆಲ್ಲ ಬಂದಿದ್ರಲ್ಲ ಅಂಥೇಳಿ ಬೋಟಿಂಗಿಗೆ ಕರ್ಕೊಂಡು ಬಂದಿದ್ದಾಯಿತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಒಬ್ರಿಗೆ 50 ರೂಪಾಯಿ ಇರುತ್ತೆ. ಒಂದು 2 ರೌಂಡ್ ಆರಾಮಾಗಿ ನಿಧಾನಕ್ಕೆ ಹೋಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಾರೆ. ಕ್ಲೀನ್ ಕೂಡ ಮಾಡ್ತಾರೆ. ಅದೇ ರೀತಿ ಗಲೀಜು ನೀರೇ ಬಿಡೋದಿಲ್ಲ. ಇದು ಬಂದು ಹರಿಯೋ ನೀರು ಬರುತ್ತಲ್ಲ, ಮಳೆ ನೀರು, ಬೆಟ್ಟದಿಂದ ಹರಿಯೋ ನೀರು ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಬರ್ತಾ ಇರುತ್ತೆ, ಈ ಕಡೆಯಿಂದ ಹೋಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫಸ್ಟು ಇಲ್ಲೆಲ್ಲನೂ ಲೈಟಿಂಗ್ ಹೌಸ್ ಅಂತ ಬಿಡೋರು. ಸಂಜೆ 6:30ಯಿಂದ 7 ಗಂಟೆ ತನಕ ಲೈಟಿಂಗ್ ಮ್ಯೂಸಿಕ್ ಇರೋದು. ಎಷ್ಟು ಮೇಲೆ ನೀರು ಹೋಗುತ್ತೋ ಅಷ್ಟು ಮೇಲೆ ತನಕ ಕಲರ್ ಆಗಿ ಲೈಟಿಂಗು ಶ್ಯಾಡೋ ಬರೋದು. ಮತ್ತು ಅದೇ ರೀತಿ ಎಲ್ಲ ಥರದ ಹಾಡು ಮಿಕ್ಸಲ್ಲಿ ಹಾಕೋರು. ಅದು ನೋಡೋದಕ್ಕೆ ಒಂದು ಚೆಂದ. ಈಗ ಅದೊಂದು ಮಿಸ್ ಮಾಡ್ಕೊಂಡೆ ನಾನು ಅವ್ರನ್ನ ಹಂಗೂ ಕೇಳಿದೆ, ಇಲ್ಲ ಇವಾಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಯಾಕಂದರೆ ನೀರು ಜಾಸ್ತಿ ಆಗಿರೋದ್ರಿಂದ ಆ ಲೈಟಿಂಗ್ ಸೆಟ್ಟಿಂಗ್ ಇತ್ತಲ್ಲ ಅದ್ರ ಮೇಲೆಲ್ಲ ಹೋಗಿ ಹಾಳಾಗಿದೆ ಅಂತೇಳಿದ್ರು. ಸರಿ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಬೈ ವಾಕ್ ಮಾಡ್ತಾ ಇವತ್ತು ನಾನಿದ್ದಂಥ ಕೋಟ್ರಸಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅವೆಲ್ಲ ನೆನಪು ತುಂಬಾ ಕಾಡುತ್ತೆ ನನಗೆ. ಅದಕ್ಕೋಸ್ಕರನೇ ಏನಪ್ಪ ಬರೀ ಇವರು ಇದನ್ನೇ ತೋರಿಸ್ತಾರೆ ಅಂತ ಅನ್ಕೋಬೋದು. ನಾನಿದ್ದಂಥ ನೆನಪು ನನಗಿರಲಿ ಅಂಥೇಳಿ ನಾನು ಎಲ್ಲ ವೀಡಿಯೋಸ್ನ ಮಾಡ್ಕೊಂಡೆ. ಇದು ಬಂದು ಪಿಕ್ಚರ್ ಥಿಯೇಟ್ರು. ಇದ್ರೊಳಗಡೆ ನಾವು ಹೋಗ್ತೀವಿ, ಭಾನುವಾರ ನಿನ್ನೆ ಹೋಗಿದ್ವಿ ನಾವು. ಅದ್ರ ವೀಡಿಯೋಸ್ನ ನಾನು ಶೇರ್ ಮಾಡ್ತೀನಿ. ಬೋಟಿಂಗ್ ಎಲ್ಲ ಮಾಡಿಕೊಂಡು ಎಮ್ ಆರ್ ಸಿಗೆ ಬಂದು ಹಂಗೆ ಒಂದು ವಿಸಿಟ್ ಕೊಟ್ಟೋಗೋಣ ಅಂಥೇಳಿ ಬಂದಿದ್ದಾಯಿತು. ಇದೆಲ್ಲ ನಾನು ಇಲ್ಲಿ ಇದ್ದಾಗಲೇ ಮಾಡಿದಂಥ ಇದೆಲ್ಲ ಇದ್ರ ನೋಡಿ ಮ್ಯೂಸಿಯಂ ಥರ ಹೊರಗಡೆ ಎಲ್ಲ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಇದು ಕೆತ್ತಿರೋದಿದು, ಹಾಗೆ ಡ್ರಾಯಿಂಗ್ ಅಲ್ಲ, ಇದು ಕೆತ್ತಿ ಶಿಲೆ ಥರ ಮಾಡ್ತಾರಲ್ಲ ಅದನ್ನು ಮಾಡಿರೋದು. ಇದೆಲ್ಲ ನೋಡಿ ಆರ್ಮಿದು ಸೈನಿಕರದ್ದು ಸ್ಟ್ಯಾಚು ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಇದ್ದಾಗಲೇ ಇವೆಲ್ಲ ಆಗಿತ್ತು. ಅಂದರೆ ಅವಾಗ ನಂದು ಯೂಟ್ಯೂಬ್ ಚಾನಲ್ ಇರಲಿಲ್ಲ ಅವೆಲ್ಲ ವೀಡಿಯೋಸ್ ಮಾಡೋದಕ್ಕೆ. ಈಗ ನನಗೆ ಅದು ಅವಕಾಶ ಸಿಕ್ಕಿರೋದ್ರಿಂದ ಎಲ್ಲ ವೀಡಿಯೋಸ್ನು ಮಾಡಿ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಊಟಿಲಿ ಹೆಂಗಿರುತ್ತೆ ಅಂತ. ಇಲ್ಲಿ ನೋಡಿ ಬರ್ತಿದ್ದಂಗೆ ನಮ್ಮ ಗಜರಾಜ ಆನೆನೋ ಸ್ಟ್ಯಾಚು ಥರ ನಿಲ್ಲಿಸಿದ್ದಾರೆ. ಅದು ನೋಡೋದಕ್ಕೆ ಖುಷಿಯಾಗುತ್ತೆ. ಅದ್ರ ಮೇಲೆ ಒಬ್ಬರು ಸೈನಿಕ ಥರ ರಾಜ ಕೂತಿರೋ ಥರ. ಇದು ಬಂದು MRC. ಇದು ಇಲ್ಲಿ ನೋಡಿ, ಇಲ್ಲಿ ನೀರಿಂಗೆಲ್ಲ ನೀರು ವಾಟ್ರದ್ದು ಬಿಟ್ಟಿದ್ದಾರೆ, ಅದರಲ್ಲಿ ಲೈಟೆಲ್ಲ ಸೆಟ್ಟಿಂಗ್ ಮಾಡಿದ್ದಾರೆ. ಇದೆಲ್ಲ ಆವಾಗ ನಾನು ಇದ್ದಾಗಲೇ ಇತ್ತು. ಇದೇ ನನಗೇನು ಅಷ್ಟೇನು ಹೊಸ್ತು ಅನ್ನಿಸ್ಲಿಲ್ಲ. ಇದೆಲ್ಲನೂ ಅಷ್ಟೇ ನಾನು ಇದ್ದಾಗಲೇ ಇತ್ತು. ಅವೆಲ್ಲ ಮುಗಿಸ್ಕೊಂಡು ಇದು ನಾನು ಓಡಾಡಿದಂಥ ಜಾಗ, ನಾನಿದ್ದಂಥ ಜಾಗ, ಕ್ವಾರ್ಟರ್ಸ್ಗಳಿದು ತುಂಬ ಚೆನ್ನಾಗೈತೆ. ಇಲ್ಲಿ ತುಂಬ ನೆನಪುಗಳು ಕಾಡುತ್ತೆ. ಇದೇ ಒಂದೇ ಕ್ವಾರ್ಟರ್ಸಲ್ಲೇ ನಾನು 4ರಿಂದ 4.5 ವರ್ಷ ಇದ್ದೆ ಅಂದರೆ ಯಾರೂ ನಂಬೋದಿಲ್ಲ. ನಾನು ಲಕ್ಕಿ ಅಂತಲೇ ಅನ್ಕೋತೀನಿ. ಒಂದೇ ಕ್ವಾರ್ಟರ್ಸಲ್ಲಿ ಹಬ್ಬ ಅಂದರೆ 3 ವರ್ಷ ಲಾಸ್ಟು. ನಾನು 1.5 ವರ್ಷ ಎಕ್ಸ್ಟ್ರಾನೇ ಇದ್ದೆ. ಲಾಸ್ಟ್ ಮೇಲ್ಗಡೆ ಫ್ಲೋರಲ್ಲಿ ನಾನು ಇದ್ದಿದ್ದಂಥ ಕ್ವಾರ್ಟರ್ಸು. ನಮ್ಮ ಮನೆ ಪಕ್ಕದಲ್ಲೇ ಜೇನು, ಎಷ್ಟು ದೊಡ್ಡದಾಗಿ ಜೇನು ಕಟ್ಟಿತ್ತು ಅಂದರೆ ಅದು ಮಧ್ಯಾಹ್ನ ಟೈಮ್ ಎದ್ಬಿಡೋದು. ಎಷ್ಟು ಸೌಂಡ್ ಬರೋದು ಮನೆ ಒಳಗಡೆ ಅಂದರೆ, ಆದರೆ ಮನೆ ಒಳಗೆ ಬರ್ತಿರ್ಲಿಲ್ಲ. ಹಾಗೆಯೇ ಹೊರ್ಗಡೆನೇ ಮಧ್ಯಾಹ್ನ ಟೈಮು ಆರಿಬಿಡೋದು. ನೋಡಿ ಮೇಲ್ಗಡೆ ಫ್ಲೋರ್ ಇದೆಯಲ್ಲ ಅದೇ ನಾನಿದ್ದಂಥ ಮನೆ. ಎಷ್ಟು ನೆನಪು ಕಾಡುತ್ತೆ ಅಂತ ಅಂದರೆ ಹಳೆ ನೆನಪುಗಳು ತುಂಬ ಕಾಡುತ್ತೆ. ಇಲ್ಲಿ ಎಲ್ಲ ಲೇಡೀಸ್ಗಳು ಸೇರಿ ಕುತ್ಕೊಂಡು ಮೀಟಿಂಗ್ ಹೊಡೆದಿರೋದುಂಟು, ಇಲ್ಲೆಲ್ಲ ಬಟ್ಟೆ ಒಣಗಾಕಿರೋದುಂಟು, ಮಕ್ಳುಗಳು ಆಟಾಡಿರೋದುಂಟು. ಎಷ್ಟು ನೆನಪು ಅಂದರೆ ನನಗೆ ವಾಯ್ಸ್ ಕೊಡ್ಬೇಕಾದ್ರೆ ತುಂಬ ಅಳು ಬರೋಂಗೆ ಆಯಿತು. ನನ್ನ ಮಗಳಿಗೆ ಅದೇ ಅಂತಿದೆ, ಸರಿ ಆಯಿತು ಬಾ ಮಮ್ಮಿ, ವೀಡಿಯೋಸ್ ಎಲ್ಲ ತೊಗೊಂಡಿದ್ದಿಲ್ಲ, ಇನ್ಯಾಕೆ ಫೀಲ್ ಮಾಡ್ಕೊತೀಯ ಅಂತ ಅಂದ್ಲು. ಅವನ್ನೆಲ್ಲ ಮುಗಿಸ್ಕೊಂಡು ಬರ್ತಿದ್ದಂಗೆ ನನ್ನ ಫ್ರೆಂಡ್ ಇವತ್ತು ನಮಗೆ ಊಟ ಕಳಿಸಿದ್ರು. ನಾವು ಲಾಸ್ಟ್ ಅವ್ನು ಶಾಪ್ಗೆ ಹೋಗಿದ್ನಲ್ಲ, ಅವರೇ ಇವತ್ತು ಅಡುಗೆ ಎಲ್ಲ ಮಾಡಿ ಕಳಿಸಿದ್ರು. ನೋಡಿ ಫ್ರೈಡ್ ರೈಸ್ ಮಾಡಿದರು. ಇವತ್ತು 2 ಕಡೆಯಿಂದ ಊಟ ಬಂದಿತ್ತು ನಮಗೆ. ಇದು ಮನೆ ಊಟ. ಇದೆಲ್ಲ ಪಾಪ ಅವರು ನಾರ್ತ್ ಇಂಡಿಯನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನನ್ನ ಫ್ರೆಂಡು. ಅವರು ಪನ್ನೀರ್ ಗ್ರೇವಿ ಎಲ್ಲ ಮಾಡಿಕೊಟ್ಟಿದ್ರು. ಪನ್ನೀರ್ ಗ್ರೇವಿ ಮತ್ತು
ಫ್ರೈಡ್ ರೈಸ್ ಎಲ್ಲ ಮಾಡಿಕೊಟ್ಟಿದ್ರು. ಇದು ನಮ್ಮ ಲಂಗರಲ್ಲಿ ಸಿಗೋಂಥ ಊಟ. ಆರ್ಮಿಯವ್ರಿಗೆ, ಮಿಲ್ಟ್ರಿಲಿ ಇರೋರಿಗೆ, ಕೆಲಸದಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಸಿಗೋಂಥ ಊಟ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸ್ತಿದ್ದೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.